Hello students, welcome to the chemistry class. In previous video we studied about number of particles present in a unit cell and packing efficiency and close packed arrangement in solids. ಇವನ್ನೆಲ್ಲ ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ ನೋಡಿದ್ವಿ. So here in this video we shall study how to determine the formula of the compound. ಇವತ್ತಿನ ಕ್ಲಾಸ್ ಒಳಗಡೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಫಾರ್ಮುಲಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನು ನೋಡೋಣ ಅಂತ ಹೌದಾ. ಅದಕ್ಕಿಂತ ಮುಂಚೆ ಫಾರ್ಮುಲಾ ಆಫ್ ದ ಕಂಪೌಂಡ್ ಅಂದರೆ ಏನು ನೋಡೋಣ. ಇನ್ ಅಯಾನಿಕ್ ಸಾಲಿಡ್ಸ್ ದ ಬಿಗ್ಗರ್ ಅಯಾನ್ಸ್ ಫಾರ್ಮ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್. ಬಿಗ್ಗರ್ ಅಯಾನ್ಸ್ ಅವಕ್ಕೆ ಏನಂತ ಕರಿತೀವಿ ನಾವು ಯೂಶ್ವಲಿ ಆ್ಯನಯನ್ಸ್ ಅಂತ ಕರಿತೀವಿ. ಬಿಗ್ಗರ್ ಅಯಾನ್ಸ್ಗೆ bigger ions are usually called as anions. They will form close packed structures and smaller ions occupy the voids. Voids means empty space. Smaller ions are usually called as cations. And one more thing is to remember that if the number of particle is n, then number of tetrahedral voids is 2 times of n and number of octahedral voids will be n. Suppose ಈಗ ನಂಬರ್ ಆಫ್ ಪಾರ್ಟಿಕಲ್ಸ್ 10 ಇದಾವೆ ಅಂತ ತಿಳ್ಕೊಳ್ಳೋಣ ಹೌದಾ. ನಂಬರ್ ಆಫ್ ಪಾರ್ಟಿಕಲ್ಸ್ 10 ಇದ್ದರೆ ಅಲ್ಲಿ ಎಷ್ಟು ಟೆಟ್ರಾಹೈಡ್ರಲ್ ವಾರ್ಡ್ಸ್ ಫಾರ್ಮ್ ಆಗ್ತಾವೆ? 2 ಟೈಮ್ಸ್ ಆಫ್ ಎನ್ ಮೀನ್ಸ್ 2 ಇಂಟು 10. ಎನ್ ಎಷ್ಟಿದೆ? 10 ಇದೆ ಅಂದರೆ ಎಷ್ಟು ಟೆಟ್ರಾಹೈಡ್ರಲ್ ಫಾರ್ಮ್ ಆಗ್ತಾವೆ? 20 ಟೆಟ್ರಾಹೈಡ್ರಲ್ ವಾರ್ಡ್ಸ್ ಫಾರ್ಮೇಷನ್ ಆಗ್ತಾವೆ ಹೌದಾ. ಆಕ್ಟಾಹೈಡ್ರಲ್ ವಾಯ್ಡ್ಸ್ ಎಷ್ಟು ಫಾರ್ಮ್ ಆಗ್ತಾವೆ? ಪಾರ್ಟಿಕಲ್ಸ್ ಎಷ್ಟು ಇರ್ತಾವೆ ಅಷ್ಟು ಆಕ್ಟಾಹೈಡ್ರಲ್ಸ್ ಫಾರ್ಮೇಷನ್ ಆಗ್ತಾವೆ. ಆಕ್ಟಾಹೈಡ್ರಲ್ ವಾಯ್ಡ್ಸ್ ಫಾರ್ಮೇಷನ್ ಆಗ್ತಾವೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ಸ್. ಅವೆರಡು ಏನಿರ್ತಾವೆ? ಸೇಮ್. ಬಟ್ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಏನಿರ್ತಾವೆ? 2 ಟೈಮ್ಸ್ ಆಫ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆ, ನೆಕ್ಸ್ಟ್ ಒನ್. ಇಲ್ಲೊಂದು ಪ್ರಾಬ್ಲಮ್ ಅದ ಹೌದಾ, ಅದ್ರದ್ದು ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು ಹೌದಾ. ಅ ಕಂಪೌಂಡ್ ಈಸ್ ಫಾರ್ಮ್ಡ್ ಬೈ 2 ಎಲಿಮೆಂಟ್ಸ್ ಎಕ್ಸ್ ಆ್ಯಂಡ್ ವೈ ಅಟಮ್. Atoms of the element Y make CCP and those of element X occupy all the octahedral voids. What is the formula of the compound? ಹೌದಾ. ಕ್ವಶನ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ಸೊಲ್ಯೂಷನ್ ನಮ್ಗೆ ಈಸಿಯಾಗಿ ಸಿಗುತ್ತೆ ಹೌದಾ. ರೀಸೆಂಟಾಗಿ ನಾವೇನು ನೋಡಿದ್ವಿ? ಫಾರ್ಮುಲಾ ಆಫ್ ಅ ಕಂಪೌಂಡ್ ನೋಡಿ. ಇದೇ ಟರ್ಮ್ಸ್ ಇದರೊಳಗಡೆ ಏನಿದಾವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಏನು ಮಾಡ್ತೀವಿ? ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಹೌದಾ. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? ಇಲ್ಲಿ ಒಂದು ಕಂಪೌಂಡ್ ಅದ ಹೌದಾ. ಕಂಪೌಂಡ್ ಅದರೊಳಗಡೆ ಎಷ್ಟು ಅದಾವೆ? 2 ಎಲಿಮೆಂಟ್ ಪ್ರೆಸೆಂಟ್ ಅದಾವೆ. ಯಾವುವು? ಎಕ್ಸ್ ಮತ್ತು ವೈ ಅನ್ನುವಂಥ 2 ಎಲಿಮೆಂಟ ಪ್ರೆಸೆಂಟ್ ಅದ. ಓಕೆ, ವೈ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಅಯಾನ್. ವೈ ಆ್ಯಕ್ಟ್ಸ್ ಆಸ್ an ion and makes CCP and makes CCP. It will makes cubic close packed structure. And X acts as a cation. X acts as a cation ಹೌದಾ. ಓಕೆ, ಇಟ್ ಆಕ್ಯುಪೈಸ್ ದ ಆಕ್ಟಾಹೈಡ್ರಲ್ ವಾಯ್ಡ್ಸ್. ಓಕೆ, ರೈಟ್. ಈಗ ಕಂಪೌಂಡ್ ಫಾರ್ಮುಲಾ ಎಕ್ಸ್ ಆ್ಯಂಡ್ ವೈ ಕಂಪೌಂಡ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಅದರೊಳಗೆ ಎಕ್ಸ್ ಆ್ಯಂಡ್ ವೈ ಏನಂತ ನೋಡೋಣ ಅಂತ. ಎಕ್ಸ್ ಎಷ್ಟು ಎಲಿಮೆಂಟ್ ಅದಾವೆ, ವೈ ಎಷ್ಟು ಎಲಿಮೆಂಟ್ ಅದಾವೆ ಅಂತೇಳಿ ನೋಡೋಣ. ಓಕೆ, ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಈಸ್ ಆಲ್ಸೋ ನೋನ್ ಆ್ಯಸ್ FCC. CCPಗೆ ಇನ್ನೊಂದು ಹೆಸರು CCP ಮೀನ್ಸ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ ಅರೇಂಜ್ಮೆಂಟ್. ಇದಕ್ಕೆ ಇನ್ನೊಂದು ಹೆಸರು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ FCC ಅಂತ ಕರಿತೀವಿ. ಎಲ್ಲಿ ಕಲ್ತಿದ್ದೀವಿ ಅಂತಂದರೆ CCPನಲ್ಲಿ ಕಲ್ತಿದ್ವಿ. 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಒಳಗೆ ಕಲಿಬೇಕಾದಾಗ ಕಲ್ತಿದ್ವಿ. ಓಕೆ, ರೈಟ್. ಹಿಯರ್ FCC ನಮಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತು. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಹೌದಾ. ಅದರೊಳಗಡೆ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಪ್ರೆಸೆಂಟ್ ಇರ್ತಾವೆ ಕ್ಯಾಲ್ಕುಲೇಟ್ ಮಾಡಿದ್ವಿ.
number of particles in FCC is equals to 4. FCC ಒಳಗಡೆ 4 particles present ಇರ್ತವೆ. Therefore, number of Y atoms is equals to 4. ಹೌದಾ? ರೈಟ್. ಹಾಗಾದರೆ ಎಕ್ಸ್ ಎಷ್ಟು? ಎಕ್ಸ್ ವ್ಯಾಲ್ಯೂ ಏನು? ಹೌದಾ? ನಮ್ಗೆ ಗೊತ್ತು. ವಿ ನೋ ದ್ಯಾಟ್ ಎಕ್ಸ್ ಅಕ್ಯುಪೈಸ್ ದ ಆಕ್ಟಾಹೈಡ್ರಲ್ ವಾಯ್ಡ್ಸ್. ಕ್ವಶನ್ ಒಳಗಡೆ ಕೊಟ್ಟದ ಎಕ್ಸ್ ಆಕ್ಟಾಹೈಡ್ರಲ್ ವಾಯ್ಸ್ ಸ್ಪೇಸ್ನ ಅಕ್ಯುಪೈ ಮಾಡ್ಕೋತದ. ಹೌದಾ? ನಮಗೊಂದು ರಿಲೇಷನ್ ಗೊತ್ತು. ನಂಬರ್ ಆಫ್ ಪಾರ್ಟಿಕಲ್ಸ್ ಎನ್ ಇತ್ತು ಅಂತಂದರೆ, ಹೌದಾ, ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಕೂಡ ಸೇಮ್ ಎನ್ ಎ ಇರ್ತದ. ಹೌದಾ? ಈ ರಿಲೇಷನ್ ಯೂಸ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತೀವಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದಾವು? 4 ಇದಾವು. ಹಾಗಾದರೆ ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಕೂಡ 4 ಇರ್ತಾವೆ. ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಕೂಡ 4 ಇರ್ತಾವೆ. ಸೊ ನಂಬರ್ ಆಫ್ ಎಕ್ಸ್ ಆಟಮ್ ಈಸ್ ಈಕ್ವಲ್ಸ್ ಟು 4. ಈಗ ಸಿಂಪಲ್ ರೇಷಿಯೋ ಬರೆದ್ರೆ ಏನಾಗುತ್ತೆ ನೋಡೋಣ. ಎಕ್ಸ್ ಆ್ಯಂಡ್ ವೈ ಅದರದ್ದು ರೇಷಿಯೋ ಬರೀತೀನಿ. ಎಕ್ಸ್ ವ್ಯಾಲ್ಯೂ ಏನಿದೆ 4, ವೈ ವ್ಯಾಲ್ಯೂ ಆಲ್ಸೋ 4. ಅದನ್ನು ಸಿಂಪಲ್ ರೇಷಿಯೋ ಮಾಡಿದರೆ 1:1. ಸೊ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ ಎಕ್ಸ್ ವೈ. ಅದ ಎಕ್ಸ್ ಅದರದ್ದು ಎಷ್ಟಿದೆ? 1 ಅದ. ವೈ ವ್ಯಾಲ್ಯೂ ಕೂಡ 1 ಅದ. ಸೊ therefore the formula of the compound is xy. Okay, simple. Next question. Atoms of element B forms hexagonal close packed lattice and those of element A occupy 2/3 of tetrahedral voids. What is the formula of the compound formed by the elements A and B? ಹೌದಾ? ಇಲ್ಲಿ ಕೂಡ ಒಂದು ಕಾಂಪೌಂಡ್ ಅದ. ಅದರೊಳಗಡೆ 2 ಎಲಿಮೆಂಟ್ ಅದಾವು. ಯಾವ್ಯಾವು? ಎ ಮತ್ತು ಬಿ. ಎ ಮತ್ತು ಬಿ. ಓಕೆ, ಬಿ ನೋಡೋಣ. ಬಿ ನಂಬರ್ ಆಫ್ ಬಿ ಎಷ್ಟದಾವೆ? ಬಿ ಆಟಮ್ಸು ನಂಬರ್ ಆಫ್ ಬಿ ಐಟಮ್ಸ್ ಎಷ್ಟು ಅದಾವೆ ಗೊತ್ತಿಲ್ಲ. ಹೌದಾ? ಅವ್ರಿಗೆ ಇನ್ನೊಂದು ಗೊತ್ತು. ಇನ್ನೇನು ಹೇಳಿದ್ದಾರೆ? ಬಿ ಫಾರ್ಮ್ಸ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ಡ್ ಲ್ಯಾಟೈಸ್. ಬಿ ಏನು ಫಾರ್ಮೇಷನ್ ಮಾಡುತ್ತೆ ಅಂತಂದರೆ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ಡ್ ಲ್ಯಾಟೈಸ್. ಸೊ ನಾವು ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಹೌದಾ? ಸೊ ಕ್ಯಾಲ್ಕುಲೇಟ್ ಮಾಡಿಲ್ಲ. ಹಾಗಾಗಿ ಬಟ್ ನೆನಪಿರಲಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ hexagonal close packed structure is equals to 6. Number of particles present in hexagonal close packed structure is equal to HCP ಒಳಗಡೆ ನಂಬರ್ ಆಫ್ ಪಾರ್ಟಿಕಲ್ಸ್ 6 ಇರ್ತವೆ. ಹೌದಾ? ಸೊ ನಂಬರ್ ಆಫ್ ಬಿ ಆಟಮ್ಸ್ ಈಸ್ ಈಕ್ವಲ್ಸ್ ಟು 6. ಹೌದಾ? ನಂಬರ್ ಆಫ್ ಬಿ ಆಟಮ್ಸ್ ಏನಾಯಿತು? 6 ಅಂದಂಗೆ ಆಯಿತು. ಓಕೆ, ಎಲಿಮೆಂಟ್ ಅಕ್ಯುಪೈಸ್ 2/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್. ಏನು ಮಾಡುತ್ತೆ? ಎಲಿಮೆಂಟ್ ಎ 2/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡನ್ನು ಅಕ್ಯುಪೈ ಮಾಡಿಕೊಳ್ಳುತ್ತೆ. ಹಾಗಾದರೆ ಮೊದಲು ಎಷ್ಟು ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಫಾರ್ಮ್ ಆಗ್ಯಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಹೌದಾ? ರೈಟ್. ನಮಗೆ ಫಾರ್ಮುಲರ್ ರಿಲೇಷನ್ ನೋಡೋಣಂತ. ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಎನ್ ಇತ್ತು ಅಂತಂದರೆ ಟೆಟ್ರಾಹೈಡ್ರಲ್ ಎಷ್ಟು ಫಾರ್ಮ್ ಆಗ್ತಾವೆ? 2 ಟೈಮ್ಸ್ ಆಫ್ ಎನ್. ಹೌದಾ? ರೈಟ್. ಅದೇ ರಿಲೇಷನ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹೌದಾ? ದ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಜನರೇಟೆಡ್ ಈಸ್ ಈಕ್ವಲ್ಸ್ ಟು ಟ್ವೈಸ್ ದ ನಂಬರ್ ಆಫ್ ಅಟಮ್ಸ್ ಆಫ್ ದ ಎಲಿಮೆಂಟ್ ಬಿ. ಸೊ 2 ಟೈಮ್ಸ್ ಆಫ್ ಎನ್ ಅಂತಂದರೆ ಎನ್ ಈಸ್ ಈಕ್ವಲ್ ಟು 6. 2 ಟೈಮ್ಸ್ ಆಫ್ 6 ಈಸ್ 12. ಹೌದಾ? ಸೊ ನಂಬರ್ ಆಫ್ ಎ ಅಟಮ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಎಲಿಮೆಂಟ್ ಎ ಆಕ್ಯುಪೈ 2/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ ಅಂತ ಹೇಳಿದ್ದಾರೆ. ನಮಗೆ ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಸಿಕ್ಕಾಯಿತು ವ್ಯಾಲ್ಯೂ. ಟೆಟ್ರಾಹೈಡ್ರಲ್ ಎಷ್ಟಾಯಿತು ವ್ಯಾಲ್ಯೂ? 12 ಇದೆ. ಹೌದಾ? ಎಲಿಮೆಂಟ್ ಎ, ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಈ ಲೈನ್. ಎಲಿಮೆಂಟ್ ಎ ಆಕ್ಯುಪೈಸ್ 2/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್.
2/3 ಇಂಟು 12 ಸಿಂಪ್ಲಿಫೈ ಮಾಡಿದಾಗ ವ್ಯಾಲ್ಯೂ ಏನು ಸಿಗುತ್ತೆ ನಮ್ಗೆ 8 ಸಿಗುತ್ತೆ. ಸೊ ದೇರ್ಫೋರ್ ನಂಬರ್ ಆಫ್ ಎ ಆಟಮ್ಸ್ ಈಸ್ ಈಕ್ವಲ್ಸ್ ಟು 8. ಸೊ ಇದನ್ನು ರೇಷಿಯೋದೊಳಗಡೆ ಬರೆದಾಗ ಎ ಈಸ್ ಟು ಬಿ ಈಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ 8 ಇದೆ, ಬಿ ವ್ಯಾಲ್ಯೂ 6. ಸಿಂಪಲ್ ರೇಷಿಯೋಕ್ಕೆ ಕನ್ವರ್ಟ್ ಮಾಡಿದಾಗ ವ್ಯಾಲ್ಯೂಸ್ 4:3 ಆ್ಯಂಡ್ ಫಾರ್ಮುಲಾ ಏನಾಗುತ್ತದು A4 ಎ ಎಷ್ಟಿದಾವೆ 4 ಇದಾವೆ, ಬಿ 3 ಇದಾವೆ. ಹಾಗಾಗಿ A4 B3 ಈಸ್ ದ ಫಾರ್ಮುಲಾ ಆಫ್ ದಿಸ್ ಕಾಂಪೌಂಡ್. ಓಕೆ, ನೆಕ್ಸ್ಟ್ ಕ್ವಶನ್. ಅ ಕಂಪೌಂಡ್ ಈಸ್ ಫಾರ್ಮ್ಡ್ ಬೈ 2 ಎಲಿಮೆಂಟ್ಸ್. 2 ಎಲಿಮೆಂಟಿಂದ ಫಾರ್ಮೇಷನ್ ಆಗಿದೆ. ಯಾವುವು? M ಆ್ಯಂಡ್ N. ದ ಎಲಿಮೆಂಟ್ N forms cubic close packed structure and atoms of M occupy 1/3 of tetrahedral voids. Then what is the formula of the compound? This is the question, same as like previous one. ಹಿಂದಿನ ಥರನೇ ಕ್ವಶನ್ ಏನಿದೆ ಸೇಮ್ ಇದೆ. ಓಕೆ, ಇಲ್ಲಿ ನಾ ಆಗಲೇ ಹೇಳಿದ್ದೆ ಕಂಪೌಂಡು ಎಮ್ ಮತ್ತು ಎನ್ 2 ಎಲಿಮೆಂಟಿಂದ ಫಾರ್ಮೇಷನ್ ಆಗಿದೆ, ಹೌದಾ? ಎನ್ ಫಾರ್ಮ್ಸ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಏನು ಫಾರ್ಮೇಷನ್ ಮಾಡುತ್ತೆ? CCPನ ಫಾರ್ಮೇಷನ್ ಮಾಡುತ್ತೆ, ಹೌದಾ? ಸೊ CCP ಈಸ್ ನಥಿಂಗ್ ಬಟ್ FCC. CCP ಈಸ್ ನಥಿಂಗ್ ಬಟ್ FCC. FCC ಒಳಗಡೆ ಎಷ್ಟು ಪಾರ್ಟಿಕಲ್ಸ್ ಇರ್ತಾವೆ? 4 ಪಾರ್ಟಿಕಲ್ಸ್, ಹೌದಾ? ಎನ್ ಅನ್ನೋದು CCP ಫಾರ್ಮ್ ಮಾಡುತ್ತೆ. CCP ಒಳಗಡೆ CCP ಅಂದರೆ FCC. ಓಕೆ, FCC ಒಳಗಡೆ 4 ಪಾರ್ಟಿಕಲ್ಸ್ ಇರ್ತವೆ. ಹಾಗಾದರೆ ನಂಬರ್ ಆಫ್ ಎನ್ ಅಟಮ್ಸ್ ಈಸ್ 4. ಇಲ್ಲಿ ಪಾರ್ಟಿಕಲ್ಸನ್ನು ನಾವು ಅಟಮ್ಸ್ ಅಂತ ತೊಗೋತೀವಿ, ಹೌದಾ? ಏನಕ್ಕೆ ಕನ್ಫ್ಯೂಸ್ ಬೇಡ. ಪಾರ್ಟಿಕಲ್ಸ್ ಇಟ್ ಮೇ ಬಿ ಅಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್, ಯಾವುದಾದ್ರೂ ಇರ್ಬೋದು. ಇವಕ್ಕೆ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಸೇಮ್ ರಿಲೇಷನ್, ದ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್ generated is equals to twice the number of atoms of the element n. ಅಂತಂದರೆ ನಂಬರ್ ಆಫ್ ಆಟಮ್ಸ್ ಎನ್ ಇದ್ದು ಅಂತಂದರೆ, ಅಥವಾ ನಂಬರ್ ಆಫ್ ಪಾರ್ಟಿಕಲ್ಸ್ ಎನ್ ಇತ್ತು ಅಂತಂದರೆ ಅವು ಎಷ್ಟು ಟೆಟ್ರಾಹೈಡ್ರಲ್ ವಾಯ್ಡ್ಸನ್ನು ಫಾರ್ಮೇಷನ್ ಮಾಡ್ತಾವೆ? 2 ಟೈಮ್ಸ್ ಆಫ್ ದ ಎನ್, ಅಂದರೆ 2 ಸಲ 2 ಟೈಮ್ಸ್ ಆಫ್ ದ ಎನ್ ಅಷ್ಟು ಪಾರ್ಟಿಕಲ್ಸ್ ಇತ್ತು. ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 2 ಇಂಟು ಎನ್ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್, ಹೌದಾ? ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ ಇಲ್ಲಿ? 4. 2 ಟೈಮ್ಸ್ ಆಫ್ 2 ಇಂಟು 4 ಈಸ್ ಈಕ್ವಲ್ಸ್ ಟು 8, ಹೌದಾ? 2 ಇಂಟು 4 ಈಸ್ 8. ಸೊ ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಎಮ್ ಅಟಮ್ಸ್ ಆಫ್ ಎಮ್ ಅಕ್ಯುಪೈ 1/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್, ಹೌದಾ? 1/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್. ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಎಷ್ಟು ಅದಾವು? 8 ಅದಾವೆ. ಇಲ್ಲಿ ಗೊತ್ತದೆ ಟೆಟ್ರಾಹೈಡ್ರಲ್ ವಾಯ್ಡ್ಸ್ 2 ಟೈಮ್ಸ್ ಆಫ್ ಎನ್, 8 ಅದ ಗೊತ್ತದೆ, ಹೌದಾ? ನಂಬರ್ ಆಫ್ ಎಮ್ ಅಟಮ್ಸ್ ಈಸ್ ಈಕ್ವಲ್ಸ್ ಟು ಇಚ್ ಅಕ್ಯುಪೈಸ್ 1/3 ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ಸ್. ಟೆಟ್ರಾಹೈಡ್ರಲ್ ಎಷ್ಟು ಆಕ್ಯುಪೈ ಮಾಡ್ಕೋತಾವೆ? 8. 1/3 ಇಂಟು 8 ಈಸ್ ಈಕ್ವಲ್ಸ್ ಟು 8/3. ಸಿಂಪಲ್ ಮಲ್ಟಿಪ್ಲಿಕೇಶನ್, ಹೌದಾ? ಇದನ್ನು ರೇಷಿಯೋದೊಳಗಡೆ ಬರೆದಾಗ ಏನಾಗುತ್ತೆ, ಹೌದಾ? ಎಮ್ ಎಷ್ಟಿದೆ? ಎಮ್ ಈಸ್ ಟು ಎನ್ ಇದೆ. ಎಮ್ 8 ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ಸ್ ರೇಷಿಯೋ 4. 8 ಈಸ್ ಟು 12. 8 ಈಸ್ ಟು ಏನಾಗ್ತದೆ? 12. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್. 8 ಈಸ್ ಟು 12, ಹೌದಾ? ಸೊ ಇದನ್ನು ಇಲ್ಲಿ 6 ಆಗ್ಬೇಕು, ಅದು 6 ಅದು ಮಿಸ್ ಆಗಿದೆ, ಟೈಪ್ ಮಿಸ್ಟೇಕ್. ಇದನ್ನು 12 ಮಾಡ್ಕೊಳ್ಳಿ. ಓಕೆ, 8 ಈಸ್ ಟು 12, ಹೌದಾ? ಸಿಂಪಲ್ ರೇಷಿಯೋದಾಗ ಕನ್ವರ್ಟ್ ಮಾಡಿದಾಗ 4 2s 4 3s 8 ಈಸ್ ಟು 12 ಆಗ್ತದೆ. 8 ಈಸ್ ಟು 12 ಒಂದು ಸಿಂಪಲ್ ರೇಷಿಯೋಗೆ ಕನ್ವರ್ಟ್ ಮಾಡಿದ್ರೆ 2 ಈಸ್ ಟು 3. ಸೊ ಇಟ್ಸ್ ವ್ಯಾಲ್ಯೂ ಈಸ್ M2N3 is the formula of that
ಕಾಂಪೌಂಡ್. ಇದೇ ಥರ ಇಲ್ಲಿ ಏನು ಮಾಡ್ತಾರೆ, ಫಾರ್ಮುಲಾ ಆಫ್ ದ ಕಾಂಪೌಂಡ್ ಮೇಲೆ ಒಂದು 2 ಮಾರ್ಕ್ಸ್ ಅಥವಾ ಒಂದು ಕ್ವಶನ್ ಇದೆ, ತುಂಬ ಈಸಿ ಇರ್ತದೆ. ಅದು ಈ ರಿಲೇಷನ್ಶಿಪ್ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ರೈಟ್. ನೆಕ್ಸ್ಟ್ ಒನ್ ಈಸ್ ರೇಡಿಯಸ್ ರೇಷಿಯೋ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಸೊ ಥಿಯರಿಗೆ ಕೇಳೋದು ಕಡಿಮೆ, ಬಟ್ 1 ಮಾರ್ಕ್ ಅಥವಾ CT ನೀಟ್ ಒಳಗಡೆ ಕೂಡ ಇದು ಈ ಕ್ವಶನ್ಸ್ ಬರೋ ಚಾನ್ಸಸ್ ಕೂಡ ಇದೆ ಈ ಟಾಪಿಕ್ ಮೇಲೆ. ರೇಡಿಯಸ್ ರೇಷಿಯೋ. ಸೊ ರೇಡಿಯಸ್ ರೇಷಿಯೋ ಇದೆ ಎಲ್ಲಿ ಫೈಂಡ್? ಅಯಾನಿಕ್ ಕ್ರಿಸ್ಟಲ್ಸ್ ಆರ್ ಮೇಡ್ ಅಪ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಇದು ಗೊತ್ತಿದೆ ಅದು, ಹೌದಾ? ಸೊ ಹಿಯರ್ ದ ರೇಡಿಯಸ್ ರೇಷಿಯೋ ಈಸ್ ದ ರೇಷಿಯೋ ಆಫ್ ionic radius of the cation to the ionic radius of the anion present in an ionic crystal. So radius ratio is equals to radius of the positive ion divided by radius of the cation. Radius of the cation and radius of the anion. ಅದನ್ನು ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಸಿಗುತ್ತದಲ್ಲ, ಆ ವ್ಯಾಲ್ಯೂಗೆ ಏನಂತ ಕರಿತೀವಿ? ರೇಡಿಯಸ್ ರೇಷಿಯೋ. ಇಲ್ಲಿ ನಿಮಗೆ ಕೆಳಗಡೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದರೊಳಗಡೆ ಏನಿದೆ, ಒಂದು ಕಡೆ ರೇಡಿಯಸ್ ರೇಷಿಯೋ ಇದೆ, ಇನ್ನೊಂದು ಕಡೆ ಕೋಆರ್ಡಿನೇಷನ್ ನಂಬರ್, ಟೈಪ್ ಆಫ್ ವಾಯ್ಡ್ ಆ್ಯಂಡ್ ಒಂದು ಎಕ್ಸಾಂಪಲ್ಸ್ ಇದೆ. ಇಲ್ಲಿ ರೇಡಿಯಸ್ ರೇಷಿಯೋ ವ್ಯಾಲ್ಯೂ, ಹೌದಾ, ಕ್ಯಾಟಯನ್ ಆ್ಯನಯನ್ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಸಪೋಸ್ ಲೆಸ್ ದೆನ್ 0.155 ಬಂತು ಅಂತಂದರೆ ಕೋಆರ್ಡಿನೇಷನ್ ನಂಬರ್ ಏನಿರ್ತದೆ? 2 ಇರ್ತದೆ. ಕೋಆರ್ಡಿನೇಷನ್ ನಂಬರ್ ಮೀನ್ಸ್ ನಂಬರ್ ಆಫ್ nearest neighbor particle which are in contact with each particle. ಹೌದಾ? ಅದಕ್ಕೆ ಏನಂತ ಕರಿತೀವಿ? ಕೋಆರ್ಡಿನೇಷನ್ ನಂಬರ್. ಆಮೇಲೆ ಟೈಪ್ ಆಫ್ ವಾಯ್ಡ್. ಆ ವಾಯ್ಡ್ ಯಾವ ಥರ ಇರ್ತದೆ? ಲೀನಿಯರ್. ಓಕೆ, ಈ ಥರ. ನೆಕ್ಸ್ಟ್ ರೇಡಿಯಸ್ ರೇಷಿಯೋ ಸೆಕೆಂಡ್ ಒನ್ 0.155 ರೇಂಜ್ ಇದೆ, ಅಂದರೆ ಅದ್ರ ನಡುವೆ, ಈ ವ್ಯಾಲ್ಯೂ ನಡುವೆ 0.155 ಟು 0.225. ಇಲ್ಲಿ 225 ಇದೆ ಅಂತಂದರೆ ಎಕ್ಸಾಕ್ಟ್ 225 ಕನ್ಸಿಡರ್ ಮಾಡೋಂಗಿಲ್ಲ, ಹೌದಾ? ಇದರ ಪ್ರೀವಿಯಸ್ ವ್ಯಾಲ್ಯೂ 0.224ನ ಕನ್ಸಿಡರ್ ಮಾಡ್ತೇವೆ. ಬಟ್ ಈ 225 ಅನ್ನೋದು ನೆಕ್ಸ್ಟ್ ಕೌಂಟ್ ಆಗುತ್ತೆ ಇಲ್ಲಿ, ಹೌದಾ? ನೆಕ್ಸ್ಟಿಗೆ ಕೌಂಟ್ ಆಗುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ 3 ಇರ್ತದೆ. ಟೈಪ್ ಆಫ್ ವಾಯ್ಡ್, ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಜಾಮೆಟ್ರಿನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಆನ್ ಜಾಯ್ನಿಂಗ್ ದ ಸೆಂಟರ್ಸ್ ಆಫ್ ನೇಬರಿಂಗ್ ಪಾರ್ಟಿಕಲ್ಸ್. ಅಂದರೆ ಏನು ಮಾಡ್ತೀವಿ? ಕೋಆರ್ಡಿನೇಷನ್ ನಂಬರ್ ಅಂತಂದರೆ ಒಂದು ಸುತ್ತಮುತ್ತ ನೇಬರ್ಸ್ ಪಾರ್ಟಿಕಲ್ ಎಷ್ಟದ ಓಕೆ ಏನಂತ ಕರಿತೀವಿ? ಕೋಆರ್ಡಿನೇಷನ್ ನಂಬರು. ಆಮೇಲೆ ಸೆಂಟರ್ ಆಫ್ ದಿ ಪಾರ್ಟಿಕಲ್ಸನ್ನು ಜಾಯಿನ್ ಮಾಡಿದಾಗ ನಮಗೊಂದು ಜಾಮೆಟ್ರಿ ಫಾರ್ಮೇಷನ್ ಆಗುತ್ತೆ. ಆ ಜಾಮೆಟ್ರಿಗೆ ಏನಂತ ಕರಿತೀವಿ? ಲೀನಿಯರ್ ಟ್ರಯಾಂಗಲ್ ಅಂತ ಇಲ್ಲಿ ನೇಮ್ ಕೊಟ್ಟಿದ್ದೇವೆ, ಹೌದಾ? ಈ ಥರ ಕೋಆರ್ಡಿನೇಷನ್ ನಂಬರ್ 2, 3, 4, 6, 8 ಅವಕ್ಕೆಲ್ಲ ಕರೆಸ್ಪಾಂಡಿಂಗ್ ಜಾಮೆಟ್ರಿ ಕೂಡ ಇದೆ. ಸೊ ನಿಮ್ಗೆ CT ಒಳಗಡೆ ಕೂಡ ಕೇಳ್ಬೋದು ಯಾವ ಥರ, ಇಫ್ ಒಂದು ರೇಡಿಯಸ್ ರೇಷಿಯೋ ಕೊಟ್ಟು ಅದರ ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ, ಅಥವಾ ರೇಡಿಯಸ್ ರೇಷಿಯೋ ಕೊಟ್ಬಿಟ್ಟು ವಿಚ್ ಟೈಪ್ ಆಫ್ ವಾಯ್ಡ್ ಯಾವ ಥರ ಇರ್ತದೆ, ಸ್ಟ್ರಕ್ಚರ್ ಏನು, ಹೌದಾ? ಅಥವಾ ಟ್ರಯಾಂಗ್ಯುಲರ್ ಪ್ಲೇನರ್ ಅಂತ ಕೇಳಿಬಿಟ್ಟು ಅದರ ಕೋಆರ್ಡಿನೇಷನ್ ನಂಬರ್ ಏನು, ಅಥವಾ ಟ್ರಯಾಂಗ್ಯುಲರ್ ಪ್ಲೇನರ್ದು ರೇಡಿಯಸ್ ರೇಷಿಯೋ ಎಷ್ಟು, ಈ ಥರ ಕೇಳೋದು ಕೂಡ ಚಾನ್ಸಸ್ ಇದೆ. ಇಟ್ ಮೈ ಬಿ ಚಾನ್ಸ್ ಇನ್ KCT ಆರ್ ನೀಟ್, ಅದರೊಳಗೆ ಕೂಡ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಓಕೆ, ರೈಟ್. ಸೊ ಈ ಟೇಬಲನ್ನು ನೋಡಿದಾಗ ನಮಗೊಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹೈಯರ್ ದ ರೇಡಿಯಸ್ ರೇಷಿಯೋ, ಸೊ ಹೈಯರ್ ದ ಕೋಆರ್ಡಿನೇಷನ್ ನಂಬರ್. ರೇಡಿಯಸ್ ರೇಷಿಯೋ ಜಾಸ್ತಿ ಇದ್ದಂಗೆ ಏನಾಗುತ್ತೆ? ಕೋಆರ್ಡಿನೇಷನ್ ನಂಬರ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಆಫ್ ಅ ಕ್ರಿಸ್ಟಲ್. ಒಂದು ಕ್ರಿಸ್ಟಲ್ದು ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹೌದಾ? ಸೊ ನಮ್ಗೆ ವಿ ನೋ ದ್ಯಾಟ್ ಡೆನ್ಸಿಟಿದು ಫಾರ್ಮುಲಾ ಗೊತ್ತು, ಫಸ್ಟ್ ಇಯರ್ ಒಳಗಡೆ ಕಲ್ತಿದ್ದೀವಿ. ಏನು? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಷ್ಟು ಹೇಳಿ ಅದನ್ನು ಕಲ್ತಿದ್ದೀವಿ. ಅದನ್ನು ನಾವು ಏನು ಮಾಡೋಣ? ಒಂದು ಯೂನಿಟ್ ಸೆಲ್ಗೆ ಅಪ್ಲೈ ಮಾಡೋಣ. ಯೂನಿಟ್ ಸೆಲ್ ಇಲ್ಲಿ ರಫ್ ಆಗಿ ಡ್ರಾ ಮಾಡ್ತೀನಿ. ಓಕೆ, ದಿಸ್ ಈಸ್ ಆನ್ simple unit cell. So density of unit cell is equals to mass of a unit cell divided by volume of a unit cell. ಹೌದಾ?
ನಮಗೆ ಗೊತ್ತಿತ್ತು ಸಿಂಪಲ್ ಫಾರ್ಮುಲಾ ಏನು ಗೊತ್ತಿತ್ತು, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಗೊತ್ತಿತ್ತು. ಇಲ್ಲಿ ಡೆನ್ಸಿಟಿ ಆಫ್ ಎ ಯೂನಿಟ್ ಸೆಲ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಅ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್. ಓಕೆ, ಫಸ್ಟ್ ವಾಲ್ಯೂಮ್ ನೋಡಿಬಿಡೋಣ. ವಾಲ್ಯೂಮ್ ನೋಡಿ ಆಮೇಲೆ ಮಾಸ್ಗೆ ಬರೋಣ. ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಕ್ಯೂಬಿಕ್ ಕ್ರಿಸ್ಟಲ್ ಒಳಗಡೆ ವಾಲ್ಯೂಮ್ ಏನಾಗಿರ್ತದೆ, ಕ್ಯೂಬ್ ಒಳಗಡೆ ಸಿಂಪಲ್ ಕ್ಯೂಬ್ ಒಳಗಡೆ ಎಡ್ಜ್ ಲೆಂತ್ ಏನಿರ್ತದೆ, ಈಕ್ವಲ್ ಇರ್ತದೆ. ಎ ಎಡ್ಜ್ ಲೆಂತ್, ದಿಸ್ ಎಡ್ಜ್ ಲೆಂತ್ ಎಲ್ಲ ಆಲ್ ಎಡ್ಜ್ ಲೆಂತಸ್ ಏನಾಗಿರ್ತಾವೆ, ಲೆಂತ್, ವಿಡ್ತ್, ಹೈಟ್ ಇವು ಮೂರು ಕೂಡ ಸೇಮ್ ಇರ್ತದೆ. ಎ ಇಂಟು ಎ ದಟ್ ಈಸ್ ಎ ಕ್ಯೂಬ್. ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಈಸ್ ಎ ಕ್ಯೂಬ್. ಓಕೆ, ನೆಕ್ಸ್ಟ್ ಮಾಸ್ ಆಫ್ ಅ ಯೂನಿಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಆಫ್ ಅ ಯೂನಿಟ್ ಸೆಲ್ ಈಸ್ ಈಕ್ವಲ್ಸ್ ಟು number of atoms in unit cell into mass of each atom. ಹೌದಾ, ಆ ಥರ. ಓಕೆ, ಅದನ್ನು ಏನಂತ ಕರಿತೀವಿ, ಇಲ್ಲಿ ಒಂದು ಸೆಂಟೆನ್ಸ್, ಮಾಸ್ ಆಫ್ ನಂಬರ್ ಆಫ್ ಅಟಮ್ಸ್ ಇನ್ ಎ ಯೂನಿಟ್ ಸೆಲ್ ಇಂಟು ಮಾಸ್ ಆಫ್ ಈಚ್ ಆಟಮ್. mass of each atom. ರೈಟ್, ಇಲ್ಲಿ ಇಂಟು ಮಿಸ್ ಆಗಿದೆ ಒಂದು. ಓಕೆ, ಸೊ ಮಾಸ್ ಆಫ್ ನಂಬರ್ ಆಫ್ ಅಟಮ್ಸ್ ಇನ್ ಎ ಯೂನಿಟ್ ಸೆಲ್. ನಂಬರ್ ಆಫ್ ಅಟಮ್ಸ್ ಇನ್ ಎ ಯೂನಿಟ್ ಸೆಲ್ ಈಸ್ ಈಕ್ವಲ್ಸ್ ಟು, ಅದಕ್ಕೆ ನಾವು ಏನಿಂದ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ನಂಬರ್ ಆಫ್ ಅಟಮ್ಸ್ ಇನ್ ಎ ಯೂನಿಟ್ ಸೆಲ್ ಈಸ್ ಝೆಡ್. ಈ ಮಾಸನ್ನು ಕೂಡ ತೆಗೆದಾಕ್ಬಿಡೋಣ, ಕನ್ಫ್ಯೂಸ್ ಬೇಡ ಇದು. ನಂಬರ್ ಆಫ್ atoms in unit cell into mass of each atom. ಹೌದಾ, ನಂಬರ್ ಆಫ್ atoms in unit cell is indicated by Z and mass of each atom is indicated by small m. ಹಿಂಗಂದ್ರೆ ಏನು, ನಂಬರ್ ಆಫ್ ಅಟಮ್ಸ್ ಇನ್ ಎ ಯೂನಿಟ್ ಸೆಲ್ ಈಗರೆ ಅಂದರೆ ಒಂದು ಯೂನಿಟ್ ಸೆಲ್ ಒಳಗಡೆ ಎಷ್ಟು ಅಟಮ್ ಇವೆ ಅನ್ನೋದು ಇಂಟು ಪ್ರತಿಯೊಂದು ಅಟಮ್ ಅಥವಾ ಪ್ರತಿಯೊಂದು ಪಾರ್ಟಿಕಲ್ನ ಮಾಸನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಸಿಗುತ್ತಾ, ಮಾಸ್ ಆಫ್ ಎ ಯೂನಿಟ್ ಸೆಲ್ ಸಿಗುತ್ತೆ. ಓಕೆ, ಮಾಸ್ ಆಫ್ ಅದನ್ನು ಏನು ಮಾಡ್ತೀವಿ, ಮಾಸ್ ಆಫ್ ಈಚ್ ಅಟಮ್ನ ಸ್ಮಾಲ್ ಎಮ್ಮಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಹೌದಾ, ಝೆಡ್ ಇಂಟು ಸ್ಮಾಲ್ ಎಮ್. ಓಕೆ, ಮಾಸ್ ಆಫ್ ಆ್ಯನ್ ಅಟಮ್ ಸ್ಮಾಲ್ ಎಮ್, ಇಲ್ಲಿ ಏನಿದೆಲ್ಲ ಮಾಸ್ ಆಫ್ ಈಚ್ ಅಟಮ್ ಸ್ಮಾಲ್ ಎಮ್ ಈಸ್ ಈಕ್ವಲ್ಸ್ ಟು molar mass of element divided by Avogadro number. Small m is equals to molar mass of element divided by Avogadro's number. Okay, right. Next, ಈಗ ನಮಗೇನು ಸಿಕ್ತು, ಮಾಸ್ ಆಫ್ ಅ ಯೂನಿಟ್ ಸೆಲ್ ಕೂಡ ಸಿಕ್ತು, ಡೆನ್ಸಿಟಿ ಕೂಡ ಏನದು ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಕೂಡ ಸಿಕ್ತು. ನಾವೇನು ಮಾಡ್ತೀವಿ, ಈಸಿಯಾಗಿ ಡೆನ್ಸಿಟಿ ಆಫ್ ಅ ಯೂನಿಟ್ ಸೆಲ್ನ ಫೈಂಡ್ ಔಟ್ ಮಾಡೋದು. ಡೆನ್ಸಿಟಿ ಆಫ್ ಅ ಯೂನಿಟ್ ಸೆಲ್ ಸ್ಮಾಲ್ ಡಿ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಅ ಯೂನಿಟ್ ಸೆಲ್ ಇಲ್ಲಿದೆ, ಅದ್ರದ್ದು ಏನದು ಝೆಡ್ ಇಂಟು ಎಮ್, ಮೇಲ್ಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಝೆಡ್ ಇಂಟು ಎಮ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್. ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಈಸ್ ಎ ಕ್ಯೂಬ್. ಹೌದಾ, ಓಕೆ. ನೆಕ್ಸ್ಟ್ ಡಿ ಈಸ್ ಈಕ್ವಲ್ಸ್ ಟು ಝೆಡ್ ಇಂಟು ಸ್ಮಾಲ್ ಎಮ್ ಈಸ್ ರಿಪ್ಲೇಸ್ಡ್ ಬೈ ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಅವಗಾಡ್ರೋಸ್ ನಂಬರ್. ಏನಿಲ್ಲ, ಸೇಮ್ ಅಬೋ ಇಕ್ವೇಷನ್ನ ಏನು ಮಾಡ್ತೀನಿ ನಾ ಇಲ್ಲಿ ಎಮ್ನ ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅವಗಾಡ್ರೋಸ್ ನಂಬರ್. ಸೊ ಓವರಾಲ್ ಇಕ್ವೇಷನ್ ಆಫ್ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಈಸ್ ಈಕ್ವಲ್ಸ್ ಟು ಡಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ದಟ್ ಈಸ್ ಝೆಡ್ ಇಂಟು molar mass of element capital M divided by volume of a unit cell that is A cube into Avogadro's number. Avogadro's number is equals to 6.023 into 10 to the power 23. Okay, this is about calculation of density of a crystal. ಹೌದಾ, ಒಂದು ಸಲ ಕ್ವಿಕ್ಕಾಗಿ ನೋಡ್ಕೊಂಡ್ಬಿಡೋಣ. ಇಲ್ಲಿ ಒಂದು ಕ್ಯೂಬ್ ಇದೆ, ಈ ಕ್ಯೂಬ್ದು ವಾಲ್ಯೂಮ್ ಏನಿರ್ತದೆ, ಆಲ್ ದ ಎಡ್ಜ್ ಲೆಂತ್ಸ್ ಆರ್ ಸೇಮ್, ಸೊ ಇಟ್ಸ್ ವಾಲ್ಯೂಮ್ ಈಸ್ ಎ ಕ್ಯೂಬ್.
ಓಕೆ. ಡೆನ್ಸಿಟಿ ಫಾರ್ಮುಲಾ, ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಇಲ್ಲಿ ನಾವು ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಕಂಡುಹಿಡಿದ್ರಿಂದ ಮಾಸ್ ಆಫ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಮಾಡಬೇಕು. ವಾಲ್ಯೂಮ್ ಅಂತ ಗೊತ್ತಾಯಿತು, ಎ ಕ್ಯೂಬ್. ಮಾಸ್ ಆಫ್ ಎ ಯೂನಿಟ್ ಸೆಲ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್ ಇಂಟು ಮಾಸ್ ಆಫ್ ಈಚ್ ಆಟಮ್, that is equals to Z into small m. ಹೌದಾ? ಸ್ಮಾಲ್ m further defined as mass of an atom present in a unit cell, that is small m defined as molar mass to the Avogadro number. ಹೌದಾ? ಅದೇ ವ್ಯಾಲ್ಯೂಸ್ನ ಮಾಸ್ ಆಫ್ ಯೂನಿಟ್ ಸೆಲ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್.